ಇವತ್ತು ನಾರಾಯಣ ಬರ್ಮನಿ ಅವರು ಸ್ವಯಂ ನಿವೃತ್ತಿಗೆ ಅಪ್ಲೈ ಮಾಡ್ತಿದ್ದಾನೆ. ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರಿಗೂ ಕೂಡ ಗೌರವಯುತವಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಒಳ್ಳೆ ರೀತಿಯಿಂದ ಕೆಲಸ ಮಾಡುವಂಥ ಒಬ್ಬ ಪ್ರಾಮಾಣಿಕ ಉತ್ತಮ ಅಧಿಕಾರಿಯಾದ ನಾರಾಯಣ ಬರ್ಮನಿ ಅವರು ಮುಖ್ಯಮಂತ್ರಿಗಳ ಬಿಹೇವಿಯರ್ದಿಂದ, ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಒಂದು ಪಬ್ಲಿಕ್ ಫಂಕ್ಷನ್ದಲ್ಲಿ ಎಲ್ಲ ಟಿ ವಿಗಳು ಎಲ್ಲ ಸಾರ್ವಜನಿಕರು ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ಅಧಿಕಾರಿಗೆ, ಎಸ್ ಪಿ ಲೆವೆಲಿನ ಅಧಿಕಾರಿಗೆ ಅತ್ಯಂತ ಹೀನವಾಗಿ ತುಚ್ಛವಾಗಿ ಮಾತಾಡಿದ್ದಕ್ಕೆ ಮನನೊಂದು ಇವತ್ತು ನಾರಾಯಣ ಬರ್ಮನಿ ಅವರು ರಾಜೀನಾಮೆ ಕೊಟ್ಟಿದ್ದು ಭಾಳ ಅಂದರೆ ಭಾಳ ವಿಷಾದದಾಯಕ ಸಂಗತಿ. ಇದಷ್ಟೆಲ್ಲ ಈ ಸರ್ಕಾರದ ಹರಾಸ್ಮೆಂಟಿಂದ, ಈ ಮಂತ್ರಿಗಳ ಹರಾಸ್ಮೆಂಟಿಂದ ಅಧಿಕಾರಿಗಳ ಜೀವನ ಕೂಡ ಕಳ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಅಧಿಕಾರಿಯಾದ ಚಂದ್ರಶೇಖರ್ ಸುಸೈಡ್ ಮಾಡಿಕೊಂಡ್ರು. ಅದೇ ರೀತಿ ಬೆಳಗಾಂದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೆಸರು ಬರೆದಿಟ್ಟು ಅಲ್ಲೇ ಅಧಿಕಾರಿ ಸುಸೈಡ್ ಮಾಡಿಕೊಂಡ್ರು. ಈ ರೀತಿ ಅಧಿಕಾರಿಗಳ ಸುಸೈಡ್ ಭಾಗ್ಯವನ್ನು ಕೂಡ ಈ ಸರ್ಕಾರ ಕೊಟ್ಟೈತಿ. ಇವತ್ತು ಅಧಿಕಾರಿಗಳಿಗೆ ರಾಜೀನಾಮೆ ಭಾಗ್ಯವನ್ನು ಕೂಡ ಕೊಟ್ಟೈತಿ. ತಾವು ಅಲ್ಲೇ ಕ್ರಿಕೆಟಿನ ಸಂಬಂಧ ಬೆಂಗಳೂರಲ್ಲಿ ಜನರನ್ನು ಉತ್ಸಾಹದಿಂದ ಅವ್ರಿಗೆ ಟಿ ವಿ ಮೂಲಕ ಅವ್ರನ್ನೆಲ್ಲರನ್ನೂ ಕರೆದು ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ನಿಗೆ ಪೊಲೀಸರಿಗೆ ಅದಕ್ಕೆ ಟೈಮ್ ಕೊಡದೆ ಅಲ್ಲಿ ಜನ ಬಂದು ಕಾಲ್ತೂಟದಲ್ಲಿ ಅಮಾಯಕ ಜೀವಗಳು ಕಳ್ಕೊಂಡಾಗ ತಾವು ರಾಜೀನಾಮೆ ಕೊಡ್ಬಿಟ್ಟು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಲ್ಲಿ ಪೊಲೀಸ್ ಕಮಿಷನರ್ನ ಕೆಲಸದಿಂದ ತೆಗೆಯುವಂಥ ಕೆಲಸ ಮಾಡಿದರು. ಈ ರೀತಿ ಈ ರಾಜ್ಯದಲ್ಲಿ ಜನರಿಗೆ ಮತ್ತು ಉತ್ತಮ ಅಧಿಕಾರಿಗಳಿಗೆ ಇಲ್ಲಿ ಇರಲಾರ್ದಂಥ ವಾತಾವರಣ ಈ ಸರ್ಕಾರ ಸೃಷ್ಟಿ ಮಾಡೈತಿ. ಈಗಾದರೂ ಕೂಡ ಎಚ್ಚೆತ್ತು ಶ್ರೀ ಸಿದ್ದರಾಮಯ್ಯನವರು ಆಯ್ತಪ್ಪ, ನಾನು ಮಾತಾಡಿದ್ದವತ್ತು ನಾನು ತಪ್ಪಾತು ಅಂತ ಅದನ್ನು ಕ್ಷಮಾ ಕೇಳಿದ್ರೆ ಅವ್ರು ದೊಡ್ಡ ಮನುಷ್ಯರಾಕ್ತಾರೆ. ಅದು ನಾರಾಯಣ ಬರ್ಮನಿ ಅವ್ರು ರಾಜೀನಾಮೆ ಕೊಟ್ಟಿದ್ರೆ, ಇಲ್ಲ ನೀವು ರಾಜೀನಾಮೆ ಕೊಡಬೇಡ, ಒಳ್ಳೆ ಅಧಿಕಾರಿ ಅದೀರಿ, ಒಳ್ಳೆ ಕೆಲಸ ಮಾಡಿರಿ, ನಾವು ಮಾತಾಡಿದ್ದು ತಪ್ಪಾತು ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿ ಅವಾಗ ಅವರು ಜನರ ಕಣ್ಣಲ್ಲಿ ದೊಡ್ಡವ್ರು ಆಗ್ತಾರೆ. ಈಗ ಹೋಮ್ ಮಿನಿಸ್ಟ್ರು ನಾರಾಯಣ ಬರ್ಮನಿ ಜೊತೆ ಮಾತಾಡ್ತೀನಿ, ಅವ್ರು ಮನವೊಲಿಸ್ತೀನಿ ಅಂತ ಮಾತಾಡ್ತಾರೆ. ಅವರು ಹೋಮ್ ಮಿನಿಸ್ಟರ್ ಹೇಳಿದ್ದು ಸರಿ, ಆದ್ರೆ ಅವ್ರಿಗೆ ಅಸಹ್ಯ ಮಾಡಿದ್ದು ಮುಖ್ಯಮಂತ್ರಿಗಳು ಅದನ್ನು ಆ ಕೆಲಸ ಮಾಡಲಿ. ಈಗ ಬೆಂಗಳೂರು ಪಶ್ಚಿಮ ವಲಯದ IGP ವಿಕಾಸ್ ಕುಮಾರ್ ಅವ್ರನ್ನ KAT ಆರ್ಡರ್ ಮಾಡಿದ್ರು, ಮತ್ತು ಅವ್ರ ವಿರುದ್ಧ ನಾವು ಅಪೀಲ್ ಹೋಗ್ತೇವೆ ಅಂತ ಹೇಳ್ತಾರೆ CM ಸರ್. ಎಷ್ಟು ಸರಿ ಅಂತ ಅದು ಇವ್ರು ರೈತರು ತಮ್ಮ ಸ್ಕಿನ್ ಉಳಿಸ್ಕೊಳಕ ಮೊನ್ನೆ ಏನು ವಿಕಾಸ್ ಅವ್ರನ್ನೂ ಕೂಡ ಏನು ಸಸ್ಪೆಂಡ್ ಮಾಡಿದ್ರು ಪೊಲೀಸ್ ಕಮಿಷನರ್ ಜೊತೆ, ಅದಕ್ಕೆ ಈಗ ತಮ್ಮ ಸ್ಕಿನ್ ಉಳಿಸ್ಕೊಳಕ, ತಮ್ಮ ಚರ್ಮ ಉಳಿಸ್ಕೊಳಕ ಮುಖ್ಯಮಂತ್ರಿಗಳು ತಮ್ಮ ಮಾಡಿದಂಥ ತಪ್ಪನ್ನು ಮುಚ್ಕೊಳಕ ಈಗ ಅವ್ರ ವಿರುದ್ಧ ಮತ್ತು ಹೈಕೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. KAT ಯಾಕೆ ಸರ್ಕಾರದ ವಿರುದ್ಧ ಆರ್ಡರ್ ಮಾಡಿತ್ತು? ಯಾಕಂದ್ರೆ ಅದು ಸಸ್ಪೆಂಡ್ ಮಾಡಿದ್ದು ತಪ್ಪು, ನೀವು ಅವ್ರನ್ನ ಕೆಲಸದಿಂದ ತೆಗೆದಿದ್ದು ತಪ್ಪು, ಅದು ಆ ತಪ್ಪು ಅವರಿಂದ ಆಗಿಲ್ಲ ಅನ್ನೋದ್ರ ಸಂಬಂಧ KAT ಅವ್ರನ್ನ ರೀಇನ್ಸ್ಟೇಟ್ ಮಾಡ್ತಲ್ಲ, ಅದ್ರ ವಿರುದ್ಧ ಮತ್ತೆ ಕೋರ್ಟಿಗೆ ಹೋಗ್ಬೇಕು. ನಾವು ಅದೇ ಹೇಳ್ತಾ ಇದ್ದೀವಿ, ನಾನು ಪೊಲೀಸ್ ಕಮಿಷನರ್ನದು ನೀವು ಸಸ್ಪೆಂಡ್ ಮಾಡಿದ ತಪ್ಪು, ನೀವು ರಾಜೀನಾಮೆ ಕೊಡ್ರಿ ಅಂತ ನಾವು ಕೂಡ ಭಾರತೀಯ ಜನತಾ ಪಕ್ಷದಿಂದ ನಾವು ಅದನ್ನು ಹೇಳ್ತಾ ಇದ್ದೇವೆ. ಅದನ್ನು KAT ಕೂಡ ಇವತ್ತು ಎತ್ತಿ ಹಿಡಿಬೇಕು. ಸರ್, ಸುರ್ಜೇವಾಲಾ ಬಂದಿದ್ದಾರೆ, ಸಾಕಷ್ಟು ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಕ್ಕಂಥ ಬೆಳವಣಿಗೆ ಆಗ್ತದವೇನಂತ ನೋಡ್ರಿ, ಆ ಪಕ್ಷದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಿದ್ದು ಓಪನ್ ಸತ್ಯ ಐತಿ. ಒಂದ್ ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಅಂತಿದ್ದಾರೆ, ಇನ್ನೊಂದ್ ಕಡೆ ಪರಮೇಶ್ವರ್ ಅವರು ಅಂತಿದ್ದಾರೆ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವ್ರು ಆಗ್ಬೇಕಂತೇಳಿ ಅವ್ರದ್ದು ಕೂಡ ವಿಚಾರ ಐತಿ. ಈ ನ್ಯಾಚುರಲಿ ಇದು ಅವ್ರ ಪಕ್ಷದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ, ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕನ್ನುವಂಥ ಕೂಗೈತಿ. ಅದು ಅವ್ರಿಗೆ ಪಕ್ಷದ ಬಿಟ್ಟಿದ್ದ ಇದು ಆಂತರಿಕ ವಿಚಾರ, ಅದ್ರ ಬಗ್ಗೆ ನಾವೇನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ದೊಡ್ಡ ಪ್ರಮಾಣದ ಓಟನ್ನು ಕೊಟ್ಟು ಕಾಂಗ್ರೆಸ್ ಅವ್ರಿಗೆ ಆರಿಸ್ಕೊಂಡು ತೊಗೊಂಬಂದಾರ. ನೀವು ಪ್ರಾಮಾಣಿಕ ಸೇವೆ ಜನರಿಗೆ ಮಾಡಿರಿ, ಯಾರು ಅಧಿಕಾರದಾಗದಿರಿ ಅವ್ರು ಪ್ರಾಮಾಣಿಕ ಸೇವೆ ಮಾಡಿರಿ ಅಂತ ಕೇಳ್ತೇವೆ.